400 ವರ್ಷದಿಂದ ವರ್ಷ ಹುಣ್ಣಿಮೆ ದಿನ ಕರ್ನಾಟಕದಲ್ಲಿ ಮತ್ತೆ ಆಂಧ್ರ ಪ್ರದೇಶದಲ್ಲಿ 101 ಕಡೆ ಹುಣ್ಣಿಮೆ ದಿನ ತೇರು ಎಳಿತಾರೆ. ಅದರಂತೆ ಈ ವರ್ಷ ಎಲ್ಲ ಭಕ್ತಾದಿಗಳ ಆಶೀರ್ವಾದ ಮತ್ತೆ ದೇವರ ಆಶೀರ್ವಾದದಿಂದ ನಮ್ಮ ತೂರ್ಗೆರೆ ಮತ್ತೆ ಅಕ್ಕಪಕ್ಕ ಹಳ್ಳಿಗಳು ಭಕ್ತಾದಿಗಳು ಹಿರಿಯರು ಏನ್ ಮಾಡಿದ್ರು ಅದೇ ತರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಹಾಲುಳ್ಳಿ ಮುದ್ದೆ ಬೆಲ್ಲದ ಪಾಯಸ ವರ್ಷ ಮಾಡ್ತಾ ಇದ್ವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಈ ವರ್ಷ ಅದೊಂದಿಲ್ಲ. ಆದ್ರೂ ನನ್ನ ತಾಯಂದ್ರು ಭಕ್ತಾದಿಗಳು ಪ್ರಸಾದ ಒಂದು ಚೂರು ಚೆಲ್ದಿರ ಅವ್ರ ಪಾಡಿಗೆ ಅವ್ರು ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ದಾರೆ. ಗಂಡ ಇರೋದ್ರಿಂದ ಏನು 52 ವರ್ಷ ಆಗಿತ್ತಂತೆ ಚಂದ್ರಗ್ರಹಣ ಬಂದು. ಈ ವರ್ಷ ಬಂದಿದೆ ಇದೇ ದಿನ. ಅದಕ್ಕೆ ಎಲ್ಲಾ ಕಡೆ 2 ಗಂಟೆ ಒಳಗಡೆ ದೇವಸ್ಥಾನ ಮುಚ್ಚಬೇಕು ಅಂತ ಪುರೋಹಿತರು ಅಪ್ಪಣೆ ಮೇರೆಗೆ ಅದರಂತೆ ನಾವು ಮಾಡ್ತಾ ಇದ್ದೀವಿ. ನಾವೇನ್ ಅನ್ಕೊಂಡಿದೀವಿ ಅದಕ್ಕಿಂತ 1 ಕೋಟಿ ಜನ ಭಕ್ತಾದಿಗಳು ಬಂದಿದ್ದಾರೆ. ದೇವರು ಅವ್ರು ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ, ನಮಗೂ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ. ಈ ಭಾಗದ ಶಾಸಕರು ಸಚಿವರು ಮುನಿಯಪ್ಪನವ್ರು ಬರ್ಬೇಕಾಗಿತ್ತು. ಒಂದು ಸಭೆ ಇದೆ ಇವತ್ತು, ಒಳ ಮೀಸಲಾತಿ ಪಟ್ಟಿ ಸಿದ್ದರಾಮಯ್ಯನವರು ಕರೆದಿದ್ದಾರೆ ಅಂತ ಬರೋಕ್ಕಾಗಲ್ಲಪ್ಪ, ಸಾಯಂಕಾಲ 8 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. 75 ಲಕ್ಷ ರೂಪಾಯಿ ಚಿತ್ರಕ್ಕೆ ಕೊಟ್ಟಿದ್ದಾರೆ. 8 ಲಕ್ಷ ರೂಪಾಯಿ ಶಿಖರ ನಿಲ್ಸೋದಕ್ಕೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ನನ್ನ ಎಲ್ಲಾ ಭಕ್ತಾದಿಗಳು, ಈ ಊರು ಗ್ರಾಮಸ್ಥರು, ಮುಖಂಡರು, ಉಸ್ತುದಾರರು ಎಲ್ಲಾರನ್ನು ಸೇರಿಸಿ ಒಂದು ಸಭೆ ಮಾಡಿ ದೇವ್ರ ಕಾರ್ಯ ಇದೊಂದು ಚೌಟ್ರಿ ಆಗ್ಬಿಟ್ರೆ ನಮ್ಮ ಹೋಬಳಿ ಜನಕ್ಕೆ ಬಹಳ ಅನುಕೂಲ ಆಗ್ತದೆ. ನಾವು ಚಿಕ್ಕ ಹುಡುಗರಲ್ಲಿ ಇಲ್ಲಿ ಬೆಲ್ಲದ ಪಾಯಸ, ಬೂಂದಿ, ಕಾಳುಳ್ಳಿ ಮುದ್ದೆ ಮಾಡ್ತಾ ಇದ್ರು ಮದುವೆಗಳಲ್ಲಿ. ಇಲ್ಲಿ ತಾಳಿ ಕಟ್ತಾ ಇದ್ರು, ಈ ಕಡೆ ಎಲ್ಲ ಕುತ್ಕೊಂಡು ಊಟಗಳು ಮಾಡ್ತಾ ಇದ್ರು. ಅದೇ ತರ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಎಲ್ಲಾರು ಆಶೀರ್ವಾದ ಇರ್ಲಿ, ಭಗವಂತನ ಆಶೀರ್ವಾದ ಎಲ್ರಿಗೂ ಇರ್ಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.